ಎಲ್ಲರಿಗೂ ನಮ್ಮ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಈಗ ಬೆಂಗಳೂರಿಗೆ ಬಂದಾಗಲೇ ಒಂದು ವಾರ ಆಯಿತು, ಯಾವುದೂ ಕಂಟೆಂಟ್ ಇರಲಿಲ್ಲ. ಇವತ್ತು ರಾತ್ರಿ ಶಾಮು ಬಂದು ಹಿಂಗೆ ಗೌಡ್ಗೆರೆಗೆ ಹೋಗಿ ಬರೋಣ ಅಂತ ಕರ್ಕೊಬಂದ ದೇವಸ್ಥಾನಕ್ಕೆ. ನಾನು ಅಲ್ಲಿ ಸ್ಟಾರ್ಟಿಂಗಿಂದ ವೀಡಿಯೋ ಮಾಡೋಣ ಅಂದ್ಕೊಂಡೆ. ಅಲ್ಲಿ ಗಾಡೀಲಿ ಬರೋಕ್ಕೆ ಚಳಿ ಹೆಂಗಿತ್ತು ಅಂದರೆ ಮೊಬೈಲ್ ತೆಗಿಯೋಕ್ಕೆ ಬೇಜಾರಾಗಿ ಸುಮ್ಮನೆ ಈಗ ವೀಡಿಯೋ ಶುರು ಮಾಡಿದ್ವಿ. ಈಗ ಬಂದು ಇಲ್ಲೆಲ್ಲ ಸುತ್ತಮುತ್ತ ಹೋಗಿ ಪೇಪರು ಸೌದೆ ಪೌದೆ ಅಂತ ಹಾಕೊಬಂದು ಬೆಂಕಿ ಹತ್ತಿಸ್ತಿದ್ದೀವಿ. ಈಗ ಒಂದು ಸ್ವಲ್ಪ ಮೈ ಬೆಚ್ಚಗಾಗಿದ್ದರಿಂದ ವೀಡಿಯೋ ಮಾಡೋಕ್ಕೆ ಒಂದು ಸ್ವಲ್ಪ ಜೋಶ್ ಬಂದೈತೆ. ಅದಿನ್ನೂ ಪೂರ್ತಿ ಹತ್ತಬೇಕು, ಬರೀ ಹೊಗೆ ಕುಡಿಯೋದೇ ಆಗೈತೆ ಆಗಿಂದ. ಇಲ್ಲಿ ಬೇರೆ ಆಗಿಂದ ನಮ್ಮ ನಾಯಿಗಳು ಬೇರೆ ಬಂದು ಹಿಂಸೆ ಕೊಡ್ತಿದ್ದಾವೆ. ಒಂದಲ್ಲ ಅಂತ 10 ನಾಯಿಗಳಿದ್ದಾವೆ. ಸಮರ್ಥವ್ರೆ ಅದು ದೊಡ್ಡ ಸೌದೆನ ಹಿಡಿದು ಬತ್ತವ್ರೆ. ಸ್ವಲ್ಪ ಮೈನ್ ಬೆಚ್ಚಗೆ ಮಾಡ್ಕೊಳ್ಳೋ ಗಂಟ ಆಚೆ ಓಡಾಡೋಕ್ಕೆ ಆಗಲ್ಲ. ಇಲ್ಲಿ ನೋಡಿ ಆಗಿಂದ ಬರೀ ಹೊಗೆನೇ ತುಂಬ್ಕೊಂಡೈತೆ. ಬರೀ ಅದನ್ನೇ ಕುಡಿಯೋದಾಗೈತೆ ಮೈ ಬೆಚ್ಚ ಮಾಡ್ಕೊಳ್ಳೋಣ ಅಂದರೆ. ಆಚೆ ಮಾತ್ರ ವಿಪರೀತ ಚಳಿ ಐತೆ. ನೋಡೋಣ ಒಂದು ಸ್ವಲ್ಪ ಹೊತ್ತು ಬೆಂಕಿ ಹಾಕಿ ಮೈ ಬಿಸಿ ಮಾಡ್ಕೊಂಡು ಆಮೇಲೆ ಇನ್ನೂ ಈಗ ಹೊರಟಿದ್ದು 11 ಗಂಟೆ, ಇಲ್ಲಿಗೆ ಬಂದಿರೋದು 1:30. ದೇವಸ್ಥಾನ ಇನ್ನೂ 4 ಗಂಟೆಗಂತ ಓಪನ್ ಆಗೋದು. ಮೂಗಳಿಗೆಲ್ಲ ಹೋಯ್ತು ಹೊಗೆ. ಸಮರ್ಥವ್ರೇನೋ ಒಂಚೂರು ಜೋರಾಗಿ ಬೆಂಕಿ ಹಾಕ್ಕೊಟ್ರೆ 4 ಗಂಟೆವರೆಗೂ ಜೀವ ಉಳಿಸ್ಕೋಬೋದು. ಆಮೇಲೆ ಹೆಂಗೋ ದೇವ್ರ ದರ್ಶನ ಮಾಡ್ಕೊಂಡು ಮನೆ ಕಡೆ ಹೋಗ್ತೀವಿ. ಸದ್ಯಕ್ಕೆ ಬೆಂಕಿ ಹಾಕ್ಬಿಟ್ಟು ಆಮೇಲೆ ವಿಡಿಯೋ ಮಾಡ್ತೀನಿ. ಈಗ ಇಲ್ಲಿಗೆ ಕರ್ಕೊಬಂದಿದ್ದು ಸಮರ್ಥವರು. ಅವ್ರ ಕೈಲಿ ಹಾಯ್ ಮಾಡಿಸೋದೇ ಮರ್ತೋಗ್ಬಿಟ್ಟೆ ನಾನು. ಒಂದು ಹಾಯ್ ಮಾಡಿರಿ. ಭಾರಿ ದೊಡ್ಡದಾಗಿ ಹಾಯ್ ಮಾಡಿಬಿಟ್ರು, ಪರ್ಕೆ ಕಡ್ಡಿ ಎಲ್ಲ ತೋರಿಸಿ. ದೇವ್ರಿಗೆ ಹೋಗಿ ಅಷ್ಟು ಅಂತೂ ಹರಸಾಹಸ ಮಾಡಿ ಬೆಂಕಿಯನ್ನು ಹಚ್ಚಿದ್ವಿ. ಸೌದೆನೂ ಇದೆ, ಒಂದು ಸ್ವಲ್ಪ ಹೊತ್ತು ಮೇಂಟೈನ್ ಮಾಡ್ಬೋದು. ಇಷ್ಟೊತ್ತು 10 ನಾಯಿ ತಿರುಗ್ತಿದೆ. ಈಗ ಮಾತ್ರ 2 ಬಂದು ಬೆಂಕಿ ಕಾಯ್ಸೋಕ್ಕೆ ಮಲಗಿದ್ದಾವೆ. ಇವನಲ್ಲ, ಇವನು ಮನುಷ್ಯ. ಪಕ್ಕದಲ್ಲೇ ಯಾರು ನಾಯಿ. ಜನಗಳಿಗೆ ಗೊತ್ತಾಗುತ್ತೆ ಕಣಪ್ಪ ನಾಯಿ ಯಾರು ಮನುಷ್ಯ ಯಾರು ಅಂತ. ಇನ್ನು 4 ಗಂಟೆವರೆಗೂ ಟೈಮ್ ಪಾಸ್ ಮಾಡ್ಬೇಕು ಹಿಂಗೆ ಬೆಂಕಿ ಹಾಕೊಂಡು. ಇಷ್ಟೊತ್ತು ಬರೀ ಹೊಗೆ ಆಡಿ ಆಡಿ ನಮ್ಮ ಕಣ್ಣಲ್ಲೆಲ್ಲ ನೀರು ಹಾಕಿಸಿ ಇವಾಗ ಒಂದು ಸ್ವಲ್ಪ ಹೊತ್ತಿಗೆ ತೆಂಗಿನ ಗರಿಗಳು ಹಾಕಿದ್ದಕ್ಕೆ ನೀಟಾಗಿ ಹತ್ತೈತೆ. ಅದು ಬರೀ 2 ನಿಮಿಷದ ದಾಟ. ಆಮೇಲೆ ಇರೋದೇ ಇಷ್ಟು. ಈಗ ಇನ್ನೊಂದು ರೌಂಡ್ ಹೋಗಿ ಬರ್ಬೇಕು. ಇಲ್ಲ ಅಂದರೆ 4 ಗಂಟೆ ಜೀವನ ಮಾಡೋಕ್ಕಾಗಲ್ಲ. ಎಷ್ಟು ಟೈಮ್ ಆಮೇಲೆ ಹೋಗಿ ಮತ್ತೆ ಕ್ಯೂವಲ್ಲಿ ನಿಂತ್ಕೋಬೇಕು ದೇವ್ರ ದರ್ಶನ ಮಾಡೋಕ್ಕೆ. ಇವಾಗ ಎಷ್ಟು ಟೈಮ್? ಇನ್ನು 2 ಗಂಟೆ 2:10. ಇನ್ನು 2 ಅವರು ಕಾಲ ಮಾಡಬೇಕು ಇದೆ ಬೆಂಕಿ ಮುಂದೆ ಕೂತ್ಕೊಂಡು. ಆಚೆ ಮಾತ್ರ ಅರ್ಧ ಗಂಟೆ ಅಷ್ಟೇ ಆಗಿರೋದು ನಾವು ಕೂತಿದ್ವಿ. ಅರ್ಧ ಗಂಟೆಗೆ ಕಣ್ಣೀರು ಬರ್ತೈತಿ ಇಲ್ಲಿ ಹೊಗೆ ಮುಂದೆ ಕೂತು ಕರೆಕ್ಟಾಗಿ ಸೌದೆ ಹತ್ತದಲ್ಲೇ. ಶೀಟರ್ ತಂದು ಮಾಡ್ಕೊತಿದ್ದೆ ಗಾಡಿ ಮೇಲೆ. ಇವಾಗ ತಂದಿದ್ದ ಸೌದೆ ಎಲ್ಲ ಒಂದು ರೌಂಡಿಗೆ ಖಾಲಿ ಆಯಿತು. ಅರ್ಧ ಗಂಟೆನೂ ಬರಲಿಲ್ಲ. ಇವಾಗ ಮತ್ತೊಂದು ರೌಂಡ್ ಸೌದೆ ಹಾಯಕ್ಕೆ ಹೋಯ್ತಾ ಇದ್ವಿ ಇಬ್ಬರು. ಪರವಾಗಿಲ್ಲ, ಎದುರುಗಡೆನೇ ಸಿಕ್ಕದ. ಆದರೆ ಅವು ಯಾವುದಲ್ಲ ಜಾಸ್ತಿ ಹೊತ್ತು ಉರಿಯಲ್ಲ. ನಾವೆಲ್ಲ ಬರೀ 2 ನಿಮಿಷದ ಆಟ. ಮನೆಯಲ್ಲ ಅಂತಿದ್ದಲ್ಲ ನಾವು ನೋಡಲಿಲ್ಲ ಬಿಡಿದೇವರು. ಸೌದೆ ಇವಾಗ ಸದ್ಯಕ್ಕೆ ಸೌದೆ ಇಷ್ಟೇ ಸಿಕ್ತು. ಇಲ್ಲೊಂದು ಸ್ವಲ್ಪ ಐತೆ, ಎಲ್ಲ ತೋರ್ಸ ಮರ ಅದಾವ. ಈಗ ಸದ್ಯಕ್ಕೆ ಇದನ್ನೇ ಯೂಸ್ ಮಾಡುವ. ಬೇರೆ ಕಡೆ ಹುಡುಕೋ ಹೋಗೋಕ್ಕಾಯ್ತಿಲ್ಲ. ಚಳಿ ಆ ರೇಂಜಿಗೆ ಹೊಡಿತೈತೆ. ಚಳಿ ಯಾವ ಥರ ಆಗ್ತೈತೆ ಇವಾಗ ಆಗಲೇ ಟೈಮು 3:20 ಆಗೈತೆ. ಬೆಂಕಿ ನೋಡ್ರೆ ಆಗಿಂದ ಹತ್ತದಲ್ಲೇ ಕ್ವಾಟ್ಲೆ ಕೊಡ್ತೈತೆ. ಅದಕ್ಕೆ ಬೇಜಾರಾಗಿ ಬೆಂಕಿನಾದ್ರೂ ಪಡಿಗೆ ಅದು ಬಿಟ್ಟು ಈಗ ಲೂಡೋ ಆಡೋಣ ಅಂತ ಶುರು ಮಾಡಿದ್ದೀವಿ. ನೋಡೋಣ ಈ ಆಟದಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ. ಎಲ್ಲಪ್ಪು ಇದು ಇವಾಗ ನಂದು ಹಸಿರು, ಅವನದು ಯಾವುದದು ನೀಲಿ. ಆಟ ಈ ಹಂತಕ್ಕೆ ಬಂದು ನಿಂತೈತೆ. ಅವ್ರು ಒಬ್ಬರು ಕಾಯಿ ಒಬ್ಬರು ಕಡ್ದಿಲ್ಲ. ನಮ್ಮ ಪಾಡಿಗೆ ನಾವು ಹೋಯ್ತಾ ಇದ್ದೀವಿ. ನೋಡೋಣ ಮುಂದೆ ಆಟದಲ್ಲಿ ಯಾರು ಗೆಲ್ತಾರೆ ಅಂತ. ಅವ್ನು ನಮ್ಮ ಕೈ ಟಚ್ ಮಾಡಿಲ್ಲ, ನಾವು ಅವನ ಕೈ ಟಚ್ ಮಾಡಿಲ್ಲ. ಕೊನೆಗೂ ಒಬ್ಬರು ಕೈ ಒಬ್ಬರು ಕಡಿಯೋ ಅವಕಾಶ ಸಿಗಲೇ ಇಲ್ಲ. ಎಲ್ಲ ನಾವು ಮನೆ ಒಳಗೆ ಬಂದಾಯಿತು. ಇನ್ನು ಹಣ್ಣಾಗೋದೊಂದು ಬಾಕಿ. ಇನ್ನೊಂದೇ ಒಂದು ಬಾಕಿ ಐತೆ, ಫಿನಿಶ್. ಕೊನೆಗೂ ನಾನೇ ಗೆದ್ದುಬಿಟ್ಟೆ. ವಿನ್ನರ್. ನಮ್ಮ ಬೆಂಕಿ ಮಾತ್ರ ಫುಲ್ ಕೆಟ್ಟೋಗಿ ನಮಗೆ ಕ್ವಾಟ್ಲೆ ಕೊಡ್ದೈತೆ.
ಇಷ್ಟೊತ್ತು ಜೊತೆಗಿತ್ತು. ಈಗ ಆರೋ ಹುಡಿ ಎರಡನೇ ಆಟ ಈ ಹಂತಕ್ಕೆ ಬಂದು ನಿಂತೈತೆ. ನಂದು 2 ಹಣ್ಣಾಗವೆ, ಅವನದು 2 ಆಗವೆ. ಇನ್ನೇನು ಕೊನೆ ಹಂತ, ಯಾರು ವಿನ್ ಆಯ್ತಾರೆ ನೋಡಬೇಕು. ಇರಪ್ಪ 1 ನಿಮಿಷ. ಒಂದಾಗಲೇ 3 ಹಣ್ಣಾಗೋಯ್ತು. ನಾವು ಇನ್ನೂ 2 ಬಾಕಿ ಇದ್ದಾವೆ. ಇನ್ನೇನಲ್ಲೇ ಹತ್ರ ಬಂತು. ಒಂದು 6, 3, 2 ನಮ್ಮದು 1 ಹಣ್ಣಾಯಿತು. ಲಾಸ್ಟ್ 3 ಬಿದ್ದುಬಿಟ್ರೆ ನಾವು ಗೆದ್ದಂಗೆ. ಬರೀ ಯಾರ್ಯಾರೇ ಬೀಳ್ತಿದ್ದಾವೆ, ಬೀಳೋ ಟೈಮಲ್ಲಿ ಬೀಳ್ತಿಲ್ಲ. ಈ ಸತಿನೂ ನಾವೇ ವಿನ್. ಡಬ್ಬಲ್ ಧಮಾಕ, 2 ಸತಿನೂ ವಿನ್ ಆದೆ. ಇನ್ನೂ 3:30 ಕಂಡ ಇನ್ನೂ ಅರ್ಧ ಗಂಟೆ ಟೈಮ್ ಪಾಸ್ ಮಾಡಬೇಕು. ಬೆಂಕಿ ಪೂರ್ತಿ ಕೆಟ್ಟೋಗೈತೆ. ಇನ್ನೊಂದು ರೌಂಡ್ ಬೆಂಕಿನ ಹತ್ತಿಸ್ಬೇಕು. ಇವನು ಒಬ್ಬೊಬ್ಬನೇ ಆಡ್ತವ್ನು, ಸೋತಿ ಮೆಂಟ್ಲಾಗ ಹೋಗ್ಬಿಟ್ಟವನೆ. ನಾವು ಬೆಂಕಿನ ಕೊಟ್ಟಿದ್ದೀನಿ. ಹಾಂ, ಇವನು ನನ್ನ ಆಟನೂ ಅವನೇ ಆಡ್ತವನೆ, ಒಬ್ಬೊಬ್ಬನೇ ಆಡ್ತವನೆ ಅನ್ಕೊಂಡೆ. ನೋಡೋಣ ಹ್ಯಾಟ್ರಿಕ್ ಹೊಡಿಯೋ ಚಾನ್ಸ್ ಸಿಗುತ್ತಾ ಅಂತ. ಮುಟ್ಟಿದ್ದೀನಿ ಇವತ್ತು. 3ನೇ ಆಟ ಈ ಹಂತಕ್ಕೆ ಬಂದೈತೆ. ಇವಾಗಲೂ ನಾವೇ ಗೆಲ್ಲೋ ಲಕ್ಷಣಗಳಿದ್ದಾವೆ. ಕೊನೆ ಆಟ ಏನಾಗುತ್ತೋ ಗೊತ್ತಿಲ್ಲ. ಅಯ್ಯೋ 3 ಸಲ ಸೋಲ್ಸಿರಲ್ಲಪ್ಪ ನೀನು. ಇನ್ನೂ ಸೋಲ್ತಿಲ್ಲ ಕಣಪ್ಪ. ಮುಟ್ಬಿಟ್ಲ. ಏನಾದ್ರು 3 ಬಿದ್ದರೆ ಅಣ್ಣ ಗಾನ್. ಹಾಂ, ಆಯ್ತಲ್ಲ. ಏನೋ ಸೇಫ್ ಝೋನ್ಗೆ ಹೋದೆ. ನೋಡಿಲ್ಲ ಒಂದೊಂದು ಕರೆಕ್ಟಾಗಿ ಕಾಳು 3 ಸತಿ ಫುಲ್ ಇವತ್ತು ಹ್ಯಾಟ್ರಿಕ್ಕು. ಅಯ್ಯಪ್ಪ, ಕೂತ್ ಕಾಲೆಲ್ಲ ಹಿಡ್ಕೊಂಡ. ಒಂದು ಅರ್ಧ ಗಂಟೆ ಬೆಂಕಿ ಹತ್ತಿದ್ರೆ ಚಳಿ ಕಾಯಿಸ್ಕೊಂಡು ದೇವಸ್ಥಾನದೊಳಗೆ ಹೋಗ್ಬೇಕು. 4 ಗಂಟೆಗೆ ಓಪನ್ ಈಗ ದೇವಸ್ಥಾನ. ಹತ್ಸನೇನ್ರಿ ಬೆಂಕಿ. ಯಪ್ಪ, ಕೆಂಡನೇ ಕಾಣ್ದಂಗೆ ಹುರಿದೋಗೈತೆ. ಈಗ ಬೂದಿ ಒಳಗಿರೋದನ್ನ ಕೆದಕಿ ಹತ್ತಿಸ್ಬೇಕು. ಮತ್ತೆ ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಮತ್ತೆ ಚಳಿ ಶುರುವಾಗೋಯ್ತದೆ. ಮತ್ತೆ ಸತತ ಪ್ರಯತ್ನದ ಮೇಲೆ ಇಷ್ಟು ಬೆಂಕಿ ಹಚ್ಚಿದ್ದೀವಿ. ಈಗ ಒಂಚೂರು ಜೀವ ಬಂದಂಗೆ ಆಗೈತೆ. ಅಲ್ಲಿ ಇಲ್ಲಿ ಪೇಪರ್ ಬಂದು ಪೇಪರು ಪ್ಲಾಸ್ಟಿಕ್ ಹಚ್ಚಿ ಬೆಂಕಿ ಮಾಡಿದ್ದೀವಿ. ಇನ್ನೂ ಅರ್ಧ ಗಂಟೆ ಕಾಲ ಹಾಕಬೇಕು. ಇವಾಗ ದೇವಸ್ಥಾನದೊಳಗೆ ಹೋಗೋ ಸಮಯ ಆಯಿತು. ಹಚ್ಚಿದ ಬೆಂಕಿನ ಫುಲ್ ಆರಿಸಿ ನೀಟಾಗಿ ಕ್ಲಿಯರ್ ಮಾಡಿ ಫುಲ್ಲು ಬೆಂಕಿನೆಲ್ಲ ಆರಿಸಿ ಅದ್ರ ಮೇಲೆಲ್ಲ ಮಣ್ಣು ತುಂಬಿ ಕಲ್ಲು ಹಾಕಿ ಮುಚ್ಚಿ ಪೂರ್ತಿ ಬೆಂಕಿನ ಕೆಡಿಸಿ ಇವಾಗ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. 4 ಗಂಟೆ ಇವಾಗ. ಈಗಿನ್ನ ದರ್ಶನ ಮಾಡಿಕೊಂಡು ಎಷ್ಟೊತ್ತಿಗೆ ಆಗುತ್ತೋ ಅಷ್ಟೊತ್ತಿಗೆ ಹೊರಡ್ಬೇಕು ಮತ್ತೆ ವಾಪಸ್ ಬೆಂಗಳೂರಿಗೆ. ಸದ್ಯಕ್ಕಂತೂ ಜನ ಯಾರಿಲ್ಲ, ರೋಡೆಲ್ಲ ಖಾಲಿ ಹೊಡಿತೈತೆ. ಬಂದಾಗಾದರೂ ಒಂದು 10 ನಾಯಿ ಇದ್ದ, ಇವಾಗ ಅವು ಕಾಣಿಸ್ತಿಲ್ಲ. ಇನ್ನು 4:15 ಟೈಮು. 6:30ಗೆ ದರ್ಶನ. ಆಚೆ ಸುತ್ತಾಡೋಣ ಅಂತ ಬಂದರೆ ನನ್ನ ಸುತ್ತ ನಾಯಿಗಳು ಅಟ್ಯಾಕ್ ಮಾಡಿಬಿಟ್ಟವೆ. ಒಂದಲ್ಲ ಅಂತ 6 ಎಲ್ಲೋದ್ರೂ ಹಿಂದೆ ಫಾಲೋ ಮಾಡ್ಕೊಬತ್ತಿದ್ದಾವೆ. ಒಳ್ಳೆ ಕಚ್ಚರಂಗೆ ಹೋಗ್ತವೆ. ಅದ್ರ ಮಧ್ಯೆ ಇದೊಂದು ಮೋಟ್ ನಾಯಿ ಎಲ್ಲೋಯ್ತದು. ಹಾಂ, ಇಲ್ಲೈತೆ. ಆ ನಾಯಿಗಳಷ್ಟು ದೂರದಿಂದ ಬಂದಿದ ತಕ್ಷಣ ಇದೇ ಮಕ್ಕಳೇ ಬಿದ್ದೋಗಿರುತ್ತಲ್ಲಿ. ಅಂತೂ ಇವಾಗ ದರ್ಶನ ಮುಗೀತು. 4:30ಗೆ ಹೋದವರು 6:30ಗೆ ದರ್ಶನ ಆಗೈತೆ. ಹೆಲ್ಮೆಟ್ ಅಭ್ಯಾಸ ಸಮರ್ಥ ಅವ್ರ ಹೆಲ್ಮೆಟ್ ಬೇರೆ ಕಾಣೆ ಆಗಿದೆ. ಚೆನ್ನಾಗೈತೆ ಅಂತ ಯಾರೋ ದೇವ್ಗಿಕ್ಕೆ ಹೋದ್ರ. ಫುಲ್ಲು ಇಷ್ಟು ದೂರ ಬಂದಿದ್ದಕ್ಕೆ ಶಾಮು ಹೆಲ್ಮೆಟ್ಟು ಅಭ್ಯಾಸ ಆಗೈತೆ. ಇವಾಗ ಇನ್ನೂ 90 ಕಿಲೋಮೀಟ್ರ್ ಇಲ್ಲಿಂದ ಹೋಗಬೇಕು. ಚಳಿ ಬೇರೆ ಈ ರೇಂಜಿಗೆ ಹೊಡಿತೈತೆ. ಆಗಲೇ ಹಿಮ ಬಿದ್ದು ಎಲ್ಲ ನೀರಾಗಿ ಚಂಡಿ ಆಗೋಗೈತೆ ಸೀಟು ಗಾಡಿ ಎಲ್ಲ. ಈಗ ಹೆಲ್ಮೆಟ್ ಇಲ್ದೆಲ್ಲ ಹೋದರೆ ನಾವು ಪೂರ್ತಿ ಚಂಡಿ ಆಯ್ತೀವಿ. ವಿಧಿ ಇಲ್ಲ, ಹೋಗಲೇಬೇಕು. ಇವಾಗ ಹೆಲ್ಮೆಟ್ ಕಳೆದೋಗಿ ತಲೆ ಬಿಸಿ ಆಗೈತೆ. ಹಂಗಾಗಿ ಈಗ ಫಸ್ಟ್ ಕಾಫಿ ಕುಡಿದು ಮೈ ಬಿಸಿ ಮಾಡ್ಕೊಂಡು ಇಲ್ಲಿಂದ ಹೊರಡಬೇಕು.
ಎಂತ ಹುಡುಕ್ತಿದ್ವಿ ಹಂಗೆ. ನಮ್ಮ ಬಿಸಿ ಬಿಸಿ ಕಾಫಿ ರೆಡಿ, ಕುಡಿದ್ಬಿಟ್ಟು ಇಲ್ಲಿಂದ ಜಾಗ ಖಾಲಿ ಮಾಡುವ. ಇಲ್ಲಿಗೆ ಇವತ್ತಿನ ಟ್ರಿಪ್ಪು ಮುಗೀತು. ಇನ್ನೇನು ಮನೆಗೆ ಆಗಲೇ ನೆಲಮಂಗ್ಲಕ್ಕೆ ಬಂದ್ವಿ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಮನೆ ತಲುಪ್ತೀವಿ. ಬೆಳಗಿಂದ ಒಳ್ಳೆ ಚಳಿ ಹೊಡೆದು ಉರಿ ಬಿಸಿಲು ಹೊಡಿತೈತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ